ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, ಎಂಜಿ ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಪಾಕ್ ನೌಕಾಪಡೆ ಅಟ್ಯಾಕ್. ದ್ವಾರಕವನ್ನ ಟಾರ್ಗೆಟ್ ಮಾಡಿದ್ದ ಪಾಕ್. ಕಗ್ಗತ್ತಲ ರಾತ್ರಿ ನಿಜಕ್ಕೂ ನಡೆದಿದ್ದೇನು? ಸ್ನೇಹಿತರೆ, ಮ್ಯಾಪ್ ನಲ್ಲಿ ನೋಡ್ತಾ ಇದೀರಲ್ಲ, ಇದು ಗುಜರಾತ್, ಇದು ದ್ವಾರಕಾ, ಈ ಕಡೆ ಇರೋದು ಪಾಕಿಸ್ತಾನ. ಆದ್ರೆ ಈ ಸೈಡ್ ಇರೋ ದ್ವಾರಕಾ ಇದೆಯಲ್ಲ, ಭಾರತದ ಪಾಲಿಗೆ ಅತ್ಯಂತ ಮುಖ್ಯ ಭೂಮಿ. ಸೇನೆಗೆ, ದೇಶದ ಭದ್ರತೆಗೆ ಹಾಗೂ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿಯಲ್ಲೂ ಕೂಡ ಪವಿತ್ರ ಅಂತ ಪರಿಗಣಿಸಲಾಗೋ ಜಾಗ. ಅತ್ಯಂತ ಸೂಕ್ಷ್ಮ ಸ್ಥಳಗಳ ಪೈಕಿ ಭಾರತದಲ್ಲಿ ಇದು ಕೂಡ ಒಂದು. ಆದ್ರೆ ಇದೇ ಭೂಭಾಗದ ಮೇಲೆ ಪಾಕಿಸ್ತಾನದ ನೌಕಾಪಡೆ ದಾಳಿ ಮಾಡಿದ್ರೆ ಹೇಗಿರುತ್ತೆ? ಭಾರತ ಊಹೇನೂ ಮಾಡದ ರೀತಿ ಸರ್ಪ್ರೈಸ್ ಅಟ್ಯಾಕ್ ಮಾಡಿದ್ರೆ ಅಲ್ಲಿ ಭಾರತ ಏನ್ ಮಾಡುತ್ತೆ? ಸ್ನೇಹಿತರೆ, ಭಾರತ ಹಾಗೂ ಪಾಕಿಸ್ತಾನ ನಡುವೆ ಈಗ ನೋ ಟೈಮ್ ಜಾರಿಯಾಗಿದೆ. 2025 ಅಕ್ಟೋಬರ್ 30ರಿಂದ ನವೆಂಬರ್ 10 ತನಕ ತ್ರಿಶೂಲ್ ಸಮರಾಭ್ಯಾಸ ನಡೀತಾ ಇದೆ. 25,000 ಸೈನಿಕರು, 16 ಯುದ್ಧ ವಿಮಾನಗಳು, ಯುದ್ಧ ನೌಕೆಗಳು, ಒಟ್ಟು 3 ಸೇನೆಗಳು ಇದರಲ್ಲಿ ಪಾಲ್ಗೊಂಡು ಲಿಟರಲಿ ಪಾಕಿಸ್ತಾನದ ಎದೆಗೆ ತ್ರಿಶೂಲವನ್ನ ಹಿಂಗ್ ತೋರಿಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇದು ರೆಗ್ಯುಲರ್ ಸಮರಾಭ್ಯಾಸದಂತೆ ಕಾಣಿಸ್ತಿರಬಹುದು. ಆದರೆ ಆಪರೇಷನ್ ಸಿಂಧೂರ್ ನಂತರ ಭಾರತ ಪಾಕಿಸ್ತಾನವನ್ನ ಹದ್ದುಬಸ್ತಲ್ಲಿಡೋಕೆ, ಪ್ರೆಷರ್ ಅವ್ರ ತಲೆ ಮೇಲೆ ಸೈಕಲಾಜಿಕಲ್ ಯಾವಾಗಲೂ ಮೇಂಟೈನ್ ಮಾಡೋಕೆ ಇದನ್ನು ಮಾಡ್ತಿದೆ ಅಂತಲೂ ಕೂಡ ಅನ್ನಿಸ್ಬೋದು. ಆದರೆ ಈ ಸಮರಾಭ್ಯಾಸದ ಹಿಂದೆ ಭಾರತದ ದೊಡ್ಡ ಸ್ಟ್ರಾಟಜಿ ಇದೆ. ಗುಜರಾತನ್ನ ಟಾರ್ಗೆಟ್ ಮಾಡ್ತೀವಿ, ಜಾಮ್ನಗರ ರಿಫೈನರಿಯನ್ನ ನಾಶ ಮಾಡ್ತೀವಿ ಅಂತ ಕುಣಿತಾ ಇದ್ದ ಮುನೀರನ ಮಾತುಗಳ ಎಫೆಕ್ಟ್ ಇದೆ. ಅಫ್ಕೋರ್ಸ್ ಪಾಕಿಸ್ತಾನ ಇದನ್ನೆಲ್ಲ ಮಾಡುತ್ತಾ ಅವರಿಗೆ ಈ ಲೆವೆಲ್ನ ತಾಕತ್ ಇದೆಯಾ, ಧೈರ್ಯ ಇದೆಯಾ ಅಷ್ಟು? ಅದನ್ನ ಮಾಡಿದ್ರೆ ಪಾಕಿಸ್ತಾನ ಉಳಿಯುತ್ತಾ ಅನ್ನೋ 100 ಪ್ರಶ್ನೆಗಳು ಒಂದರ ಹಿಂದೆ ಒಂದು ಹೇಳ್ಬೋದು. ಹಾಗೆ ನೋಡಿದ್ರೆ ಪಾಕಿಸ್ತಾನದ ಮೇಲೆ ಭಾರತ ಈಗ ದಾಳಿ ನಡೆಸುವಂತ ಯಾವುದೇ ಲಕ್ಷಣ ಕಾಣಿಸ್ತಿಲ್ಲ. ಅವ್ರು ಹರಿದೋಗಿರೋದನ್ನ ಹೊಲ್ಕೊಳ್ತಾ ಇದ್ದಾರೆ. ಆದ್ರೆ ಭಾರತ ಈ ತ್ರಿಶೂಲ ನಡೆಸೋಕೆ ಇತ್ತೀಚೆಗೆ ಮುನೀರ್ ಕೊಟ್ಟ ಕೆಲ ಹೇಳಿಕೆಗಳು ಸಿಂಕ್ ಆಗ್ತಿವೆ. ಸಣ್ಣ ಎಚ್ಚರವೂ ತಪ್ಪಬಾರದು. 1965ರಲ್ಲಿ ಮಾಡಿಕೊಂಡ ಎಡವಟ್ಟು ಮತ್ತೆ ಮರುಕಳಿಸಬಾರದು ಅನ್ನೋ ಅಲರ್ಟ್ನೆಸ್ ಕಾಣಿಸ್ತಿದೆ. ಹಾಗಾದ್ರೆ ಏನದು ಎಚ್ಚರಿಕೆ ಇಷ್ಟೊಂದು? ಗುಜರಾತ್ನ ಈ ಕರಾವಳಿ ತೀರದ ಬಗ್ಗೆ, ಜಾಮ್ನಗರ್ ಬಗ್ಗೆ, ದ್ವಾರಕೆ ಬಗ್ಗೆ, ಅಷ್ಟಕ್ಕೂ ಅವತ್ತು ಮಾಡಿದ್ದ ಆ ಎಡವಟ್ಟು ಏನು ಎಚ್ಚರ ತಪ್ಪಿದ್ವಿ? ಪ್ರತಿ ಸಲ ಉದ್ವಿಗ್ನತೆ ಎದ್ದಾಗ ಭಾರತ ಗುಜರಾತ್ ಮತ್ತು ಮಹಾರಾಷ್ಟ್ರ ಕರಾವಳಿಯನ್ನ ಅಲರ್ಟ್ ಮಾಡಿ ಕಾಯ್ತಿರೋದು ಯಾಕೆ ಇವಾಗ? ಬನ್ನಿ ಭಾರತದ ಈ ರೋಚಕ ಮತ್ತು ಭಯಾನಕ ಸ್ಟ್ರಾಟಜಿಯ ಹಿಂದಿನ ಗೂಢಾರ್ಥದ ಬಗ್ಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನಾವು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೆಳಗಿರೋ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅನ್ನೋ ರಿಕ್ವೆಸ್ಟ್ ನಿಮ್ಮ ಹತ್ರ. ಆಪರೇಷನ್ ದ್ವಾರಕಾ, ಪಾಕ್ನ ಸರ್ಪ್ರೈಸ್ ದಾಳಿ. ಅದು 1965 ಸೆಪ್ಟೆಂಬರ್ 1ನೇ ತಾರೀಕು. ಚೀನಾ ಜೊತೆ ಯುದ್ಧ ಮಾಡಿ ಸುಧಾರಿಸಿಕೊಳ್ತಿದ್ದ ಭಾರತ ಎಲ್ಲ ರೀತಿಯಲ್ಲೂ ಸುಸ್ತಾಗಿತ್ತು. ಅವಾಗ ಪೂರ್ವ ಮತ್ತು ಪಶ್ಚಿಮ ಗಡಿಯಲ್ಲಿ ತುಂಬಾ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇತ್ತು. ಸೊ ಕಾಶ್ಮೀರ ಕಿತ್ಕೊಳ್ಳೋಕೆ ಇದೆ ರೈಟ್ ಟೈಮ್ ಅಂತ ಬಂದ ಪಾಕಿಸ್ತಾನ ಕೊಬ್ಬಿದ ಕುದುರೆ ರೀತಿ ಕಾಶ್ಮೀರದ ಮೇಲೆ ದಂಡೆತ್ತಿ ಬಂತು. ಆಪರೇಷನ್ ಗ್ರ್ಯಾಂಡ್ ಸ್ಲಾಮ್ ಹೆಸರಲ್ಲಿ ಜಮ್ಮು ಕಾಶ್ಮೀರದುದ್ದಕ್ಕೂ ದಾಳಿ ಮಾಡಿತು. ಅಖನೂರ್ನಲ್ಲಿ ಟ್ಯಾಂಕ್ಸ್ ಮತ್ತು ಆರ್ಮರ್ಡ್ ವೆಹಿಕಲ್ ಬಳಸಿ ದಾಳಿ ಮಾಡಿದ್ರು. ದಿಲ್ಲಿ ಮತ್ತು ಜಮ್ಮುಗೆ ಮುಖ್ಯ ಕೊಂಡಿಯಾಗಿದ್ದ ಅಲ್ಲಿನ ಅಖನೂರ್ ಬ್ರಿಡ್ಜ್ ವಶಕ್ಕೆ ಪಡೆಯುವ ಪ್ಲಾನ್ ಹಾಕಿದ್ರು. ಆದರೆ ಪಾಕಿಗಳ ಆಟಕ್ಕೆ ತಿರುಗೇಟು ಕೊಟ್ಟ ಭಾರತ ಅವ್ರನ್ನ ಅವರ ಮನೆ ಒಳಗೂ ಅಟ್ಟಿಸ್ಕೊಂಡು ಹೋಯಿತು. ಪಾಕಿಸ್ತಾನದಾದ್ಯಂತ ನಮ್ಮ ಯುದ್ಧ ವಿಮಾನಗಳ ಘರ್ಜನೆ ಶುರುವಾಯಿತು. ಕರಾಚಿ, ಸರ್ಗೋದಾ, ಲಾಹೋರ್ ಹೀಗೆ ಎಲ್ಲೆಲ್ಲೂ ಸ್ಫೋಟಕದ ಮಳೆಯಾಯಿತು. ಭಾರತದ ಅಬ್ಬರ ಹೇಗಿತ್ತು ಅಂದ್ರೆ, ಸರ್ಗೋದಾ ಏರ್ಬೇಸ್ ಒಂದರಲ್ಲೇ ಪಾಕ್ ತನ್ನ 10 ಅಮೆರಿಕನ್ ಮೇಡ್ ಜೆಟ್ಗಳನ್ನ ಕಳ್ಕೊಳ್ತು. ಇಷ್ಟೆಲ್ಲ ಆಗಿದೇನು ಭಾರತ ಯುದ್ಧ ಗೆದ್ದೇ ಬಿಡ್ತು ಅನ್ನೋ ಪರಿಸ್ಥಿತಿ ಬಂದಿತ್ತು. ಅಷ್ಟರಲ್ಲಿ ಅರಬ್ಬಿ ಸಮುದ್ರದಲ್ಲಿ ಪಾಕ್ ಹೊಸ ಗೇಮ್ ಶುರು ಮಾಡಿತು. ಟಾರ್ಗೆಟ್ ದ್ವಾರಕಾ. ಭೂಗಡಿಯಲ್ಲಿ ಭಾರತದ ಅಬ್ಬರ ಕಂಡಿದ್ದ ಪಾಕಿಸ್ತಾನ ಭಾರತವನ್ನ ಮತ್ತೊಂದು ಫ್ರಂಟ್ ನಲ್ಲಿ ಎಂಗೇಜ್ ಮಾಡಬೇಕು ಅನ್ನೋ ಪ್ಲಾನ್ ಮಾಡ್ತು. ನೇರವಾಗಿ ಅವರು ಭಾರತದ ದ್ವಾರಕಾಗೆ ಗುರಿ ಇಟ್ರು. ದ್ವಾರಕಾ ಭಾರತದ ಪಾಲಿಗೆ ಆಯಕಟ್ಟಿನ ಜಾಗ. ಕರಾಚಿಯಿಂದ ಜಸ್ಟ್ 200 ಕಿಲೋಮೀಟರ್ ದೂರದಲ್ಲಿತ್ತು. ನಮ್ಮ ಸೇನೆಯ ಪ್ರಮುಖ ನೆಲೆ ಕೂಡ ಹೌದು. ರಡಾರ್ ಸೆಂಟರ್, ಕಮಾಂಡ್ ಸೆಂಟರ್, ಸ್ಟ್ರಾಟಜಿಕ್ ಆಯುಧಗಳು ಎಲ್ಲವೂ ಅಲ್ಲಿ ಭಾರತ ಇಟ್ಟಿತ್ತು. ಹೀಗಾಗಿ ಪಾಕ್ ಸೆಪ್ಟೆಂಬರ್ 7ರ ರಾತ್ರಿ ಕಾರ್ಯಾಚರಣೆ ಶುರು ಮಾಡಿತು. ಅದು ಸೆಪ್ಟೆಂಬರ್ 7ರ ಮಧ್ಯರಾತ್ರಿ. ಸೆಪ್ಟೆಂಬರ್ 6ನೇ ತಾರೀಕೆ ತನ್ನ ಬಹುತೇಕ ಏರ್ ಪವರ್ ಕಳ್ಕೊಂಡಿದ್ದ ಪಾಕಿಸ್ತಾನ ನೆಕ್ಸ್ಟ್ ನೈಟ್ ಭಾರತದ ಗುಜರಾತನ್ನು ಟಾರ್ಗೆಟ್ ಮಾಡಿತು. ಕರಾಚಿಯಿಂದ ಮೆಲ್ಲಗೆ ಹೊರಟಿದ್ದ 8 ಪಾಕಿ ಯುದ್ಧ ನೌಕೆಗಳು
ಒಂದರ ಹಿಂದೊಂದರಂತೆ ಭಾರತದ ಸಮೀಪಕ್ಕೆ ಬಂದು ನಿಂತ್ಕೊಂಡ್ವು. ಹೊಂಚು ಹಾಕಿ ಬಂದ ಪಾಕಿಸ್ತಾನ ತನ್ನ ಪ್ರಮುಖ ಯುದ್ಧ ನೌಕೆಗಳನ್ನು ಅಂದರೆ ಬಾಬರ್, PNS ಬಾಬರ್, PNS ಖೈಬರ್, PNS ಟಿಪ್ಪು ಸುಲ್ತಾನ್, ಶಹಜಹಾನ್, ಬದಿರ್ ಹೀಗೆ ಬಹುತೇಕ ಭಾರತದ ಮೇಲೆ ದಾಳಿ ಮಾಡಿದ್ದವರ ಹೆಸರನ್ನು ಇಟ್ಕೊಂಡು ಗುಜರಾತ್ ತೀರಕ್ಕೆ ಬಂತು. ಟಿಪ್ಪು ಸುಲ್ತಾನ್ ಹೆಸರೊಂದು ಸೇರಿಸ್ಕೊಂಡಿತ್ತು, ಮೈಸೂರಿನ ಟಿಪ್ಪು ಸುಲ್ತಾನ್ ಹೆಸರನ್ನ. ಅವರಲ್ಲಿ ಅದನ್ನು ಅವರ ಯುದ್ಧ ನೌಕೆಗೆ ಇಟ್ಕೊಂಡಿದ್ರು ಹೆಸರನ್ನ. ಸೊ ಬಂದರು. ಭಾರತದ ರೆಡಾರ್ಗಳು, ಅರ್ಲಿ ವಾರ್ನಿಂಗ್ ಸಿಸ್ಟಮ್ಗಳು ಎಚ್ಚೆತ್ತುಕೊಳ್ಳೋಕು ಮೊದಲೇ ಪಾಕ್ ತನ್ನ ದಾಳಿಯನ್ನ ಶುರು ಮಾಡೇ ಬಿಡ್ತು. ಅಲ್ಲಿ ಪಾಕಿಸ್ತಾನದ ದಾಳಿ ಎಷ್ಟು ಭೀಕರವಾಗಿತ್ತು ಅಂದ್ರೆ ನಿರಾಯುಧರ ಮೇಲೆ ದಾಳಿ ನಡೆದ್ರೆ ಏನ್ ಪರಿಸ್ಥಿತಿ ಇರುತ್ತೋ ಹಾಗಿತ್ತು. ಅರೆ ನಮ್ಮ ನೇವಿ ಪವರ್ಫುಲ್ ಅಲ್ವೇನ್ರಿ, ಏನ್ ಮಾಡ್ತಿತ್ತು, ಯಾಕೆ ಸುಮ್ಮನೆ ಇದ್ರು ನೇವಿ ಅಂತ ನೀವು ಕೇಳ್ಬೋದು. ಆ ದುರಂತ ಕಥೆಯನ್ನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಆದರೆ ಪಾಕಿಸ್ತಾನ ಅಲ್ಲಿ ಏಕಪಕ್ಷೀಯವಾಗಿ ದಾಳಿ ಮಾಡ್ತು. 50 ರೌಂಡ್ಗಳ ಶೆಲ್ ದಾಳಿ ಮಾಡ್ತು. ಮಂದಿರ, ದೇವಸ್ಥಾನ, ರೆಡಾರ್ ಸ್ಟೇಷನ್, ರೈಲ್ವೆ ಸ್ಟೇಷನ್, ಪವರ್ ಸ್ಟೇಷನ್ ಹೀಗೆ ಎಲ್ಲವನ್ನ ಗುರಿ ಮಾಡಿದ್ರು. ಎಂದಿನಂತೆ ಆ ದಾಳಿ ಕೂಡ ಪಾಕಿಸ್ತಾನಕ್ಕೆ ಗೆಲುವು ತರಲಿಲ್ಲ. ಒಂದು ದನ, ಒಂದು ರೈಲ್ವೆ ಗೆಸ್ಟ್ ಹೌಸ್ ಬಿಟ್ರೆ ಬೇರೇನನ್ನೂ ಕೂಡ ಹಾನಿ ಮಾಡಕ್ ಆಗಿರಲಿಲ್ಲ. ಒಂದು ಗೋವನ್ನು ಕೊಂದಿದ್ರು, ಒಂದು ರೈಲ್ವೆ ಗೆಸ್ಟ್ ಹೌಸ್ನ ಡ್ಯಾಮೇಜ್ ಮಾಡಿದ್ರು. ಆದರೆ ಭಾರತದ ಪಾಲಿಗೆ ಹಂಗಿದ್ರೂ ಕೂಡ ಅದು ದೊಡ್ಡ ಅವಮಾನ ಆಯಿತು. ಬರೀ ಅವಮಾನ ಅಲ್ಲ, ಸ್ವಲ್ಪ ಯಾಮಾರಿದ್ರು ದೊಡ್ಡ ನಷ್ಟಕ್ಕೆ ಕಾರಣ ಆಗ್ತಾ ಇತ್ತು. ಏನೋ ಸ್ನೇಹಿತರೆ, ಒಂದು ಸಣ್ಣ ರಿಮೈಂಡರ್, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ದಿನಕ್ಕೆ ₹1 ಕಮ್ಮಿ ದರದಲ್ಲಿ ನೀವು ಕೂಡ ಮೆಂಬರ್ ಆಗ್ಬೋದು. ಅಲ್ಲಿ ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಬರ್ತಾ ಇದೆ, ಲೈವ್ ಇಂಟರಾಕ್ಷನ್ ಕೂಡ ಅಲ್ಲಿ ಸಿಗುತ್ತೆ ಮೆಂಬರ್ಸ್ಗೆ. ಆ ಮೆಂಬರ್ ಓನ್ಲಿ ವಿಡಿಯೋಸ್ಗೆ ನಮ್ಮ ಚಾನಲ್ ಕಡೆಯಿಂದ ಹಾಕೋ ಯಾವುದೇ ಆಡ್ಸ್ ಕೂಡ ಇರೋದಿಲ್ಲ. ಇದರಿಂದ ನಾವು ಇನ್ನೂ ಉತ್ತಮ ಗುಣಮಟ್ಟದ ವರದಿಯನ್ನ ತರೋಕೆ ಶಕ್ತಿ ಸಿಗುತ್ತೆ ಕೂಡ. ಆಂಡ್ರಾಯ್ಡ್ ಯೂಸರ್ಸ್ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅನ್ನ ಚೆಕ್ ಮಾಡಿ. ಬನ್ನಿ ವರದಿಗೆ ವಾಪಸ್ ಆಗೋಣ. ಸ್ನೇಹಿತರೆ, ಅವತ್ತು ಪಾಕಿಸ್ತಾನ ಎಂಥ ತಂತ್ರವನ್ನ ಹೊಡಿತು ಅಂದ್ರೆ ಭಾರತದ ಮೇನ್ ಯುದ್ಧ ನೌಕೆಗಳೆಲ್ಲವನ್ನು ಅವರು ನಾಶ ಮಾಡೋಕೆ ಪ್ಲಾನ್ ಹಾಕಿದ್ರು. ಮೊದಲಿಗೆ ಭಾರತದ ವಿಮಾನಗಳು ಕರಾಚಿ ಮೇಲೆ ದಾಳಿ ಮಾಡೋದನ್ನ ಅವರು ತಪ್ಪಿಸಬೇಕಾಗಿತ್ತು. ಯಾಕಂದ್ರೆ ನಮ್ಮ ವಾಯುಪಡೆಗೆ ಇದೇ ರೆಡಾರ್ ಸ್ಟೇಷನ್ ನಿಂದ ಮಾಹಿತಿ ಸಿಗ್ತಾ ಇತ್ತು. ಹೀಗಾಗಿ ಇಲ್ಲಿಗೆ ದಾಳಿ ಮಾಡಿದ್ರೆ ನಮ್ಮ ಮೇಲೆ ದಾಳಿ ಕಮ್ಮಿ ಆಗುತ್ತೆ ಅಂತ ಪಾಕ್ ತಂತ್ರ ಹೊಡಿತು. ಅಲ್ಲದೆ ಮುಂಬೈ ಬಂದರಿನಿಂದ ಭಾರತದ ನೌಕಾಪಡೆಯನ್ನ ಈಚೆ ಕರೆಸ್ಕೊಂಡು ಒಮ್ಮೆಲೆ ನಮ್ಮ ಇಡೀ ನೌಕಾಪಡೆಯನ್ನ ಈ ಭಾಗದಲ್ಲಿದ್ದವರನ್ನೆಲ್ಲರನ್ನ ಮುಳುಗಿಸೋಕೆ ಪ್ಲಾನ್ ಮಾಡಿದ್ರು. ಯಾಕಂದ್ರೆ ಈ ಮುಂಬೈಗಿಂತ ಸ್ವಲ್ಪ ದೂರದಲ್ಲೇ ಅವರು ತಮ್ಮ ಸಬ್ಮರೀನ್ ಅನ್ನ ಮಲಗಿಸಿ ನೀರಲ್ಲಿ ರೆಡಿ ಮಾಡಿಟ್ಕೊಂಡಿದ್ರು. ದ್ವಾರಕಾಗೋಸ್ಕರ ಭಾರತದ ಹಡಗುಗಳು ಈಚೆ ಬಂದ್ರೆ ಆಗ ನಮ್ಮ ನೌಕೆ ಅವರ ನೌಕೆ ಎಂಗೇಜ್ ಆಗ್ತವೆ, ಹಿಂದಿನಿಂದ ಬಂದು ನಾವು ಸಬ್ಮರೀನ್ ಮೂಲಕ ಹೊಡಿಬಹುದು ಅಂತ ಪಾಕ್ ಪ್ಲಾನ್ ಮಾಡಿತ್ತು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಾರತದ ಬಳಿ ಅವತ್ತು ಒಂದೇ ಒಂದು ಸಬ್ಮರೀನ್ ಇರಲಿಲ್ಲ. ನಮ್ಮ ನೌಕಾಪಡೆ ದೊಡ್ಡದಿತ್ತು, ಆದರೆ ಪಾಕ್ ಬಳಿ ಅಡ್ವಾನ್ಸ್ಡ್ ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರಗಳಿತ್ತು. ಆಗ ನೌಕಾಪಡೆ ವಿಚಾರದಲ್ಲಿ ಬಂದಾಗ ಓವರಾಲ್ ಎಲ್ಲ ವಿಚಾರದಲ್ಲೂ ಕೂಡ ಅಷ್ಟೇ ನೌಕಾಪಡೆಗೂ ಅನ್ವಯ ಆಗ್ತಿತ್ತು. ಅದು ಅಮೆರಿಕದಿಂದ ಅವರು ಲೀಸ್ಗೆ ತಗೊಂಡು PNS ಗಾಜಿ ಹೆಸರಲ್ಲಿ ಒಂದು ಸಬ್ಮರೀನ್ ಹೊಂದಿದ್ರು. ನಮ್ಮ ಹತ್ರ ಒಂದು ಇರಲಿಲ್ಲ. ಅರಬ್ಬಿ ಸಮುದ್ರದ ಸುತ್ತ ಸುತ್ತಾಡಿಸ್ತಾ ಇದ್ರು. ಆ ಕಾಲದಲ್ಲಿ ಇಡೀ ದಕ್ಷಿಣ ಏಷ್ಯಾದಲ್ಲಿ ಸಬ್ಮರೀನ್ ಹೊಂದಿದ್ದ ಏಕೈಕ ರಾಷ್ಟ್ರ ಆಗಿತ್ತು ಪಾಕಿಸ್ತಾನ, ಥ್ಯಾಂಕ್ಸ್ ಟು ಇಟ್ಸ್ ಡಾಲರ್ ಡ್ಯಾಡಿ ಅಮೆರಿಕ. ಹೀಗಾಗಿ ಭಾರತಕ್ಕೆ ಹೋಲಿಸಿದ್ರೆ ಪಾಕ್ ನೇವಿ ಅಡ್ವಾನ್ಸ್ಡ್ ಆಗಿತ್ತು, ಶಕ್ತವಾಗಿತ್ತು, ಸ್ಕಿಲ್ ಇತ್ತು ಅಂತಲ್ಲ, ಅಡ್ವಾನ್ಸ್ಡ್ ಆಗಿತ್ತು. ಆದರೂ ಕೂಡ ಪಾಕಿಸ್ತಾನದ ಪ್ಲಾನ್ ಫ್ಲಾಪ್ ಆಯಿತು. ಯಾಕಂದರೆ ಭಾರತದ ನೌಕಾಪಡೆ ತನ್ನ ಹಡಗುಗಳನ್ನು ಕಡೆ ತನಕ ಹೊರಗೆ ಕಳಿಸ್ಲೇ ಇಲ್ಲ. ಅದು ಕೂಡ ಅವಮಾನನೇ ಒಂಥರ. ಆದರೆ ಆ ಸ್ಟ್ರಾಟಜಿಯನ್ನು ಭಾರತ ಮಾಡ್ತು, ಅವತ್ತು ಕಳಿಸ್ಲಿಲ್ಲ. ಸುಮಾರು 20 ನಿಮಿಷಗಳ ಕಾಲ ಪಾಕ್ ನಮ್ಮ ನೆಲದ ಮೇಲೆ ದಾಳಿ ಮಾಡ್ತು. ಆದರೆ ನಮ್ಮ ನೇವಿಗೆ ಇದಕ್ಕೆ ಪ್ರತಿಕ್ರಿಯೆ ಕೊಡೋಕೆ ಆಗಲೇ ಇಲ್ಲ ಅವತ್ತು. ಯಾಕಂದರೆ ಮುಖ್ಯವಾಗಿ 2 ಕಾರಣ. ಮೊದಲನೇದು, ನಮ್ಮ ನೌಕಾಪಡೆಗೆ ನಮ್ಮ ಸರ್ಕಾರ ದಾಳಿ ಮಾಡಂಗಿಲ್ಲ ಅನ್ನೋ ಆದೇಶ ಕೊಟ್ಟಿತ್ತು. ಎರಡನೇದಾಗಿ, ಹಡಗುಗಳ ಮೇಂಟೆನೆನ್ಸ್ ಮತ್ತು ರಿಪೇರಿ ಕೆಲಸ ನಡೀತಾ ಇತ್ತು. ಬಹುಶಃ ಪಾಕ್ ಇಂಥ ಧೈರ್ಯ ಮಾಡಲ್ಲ ಅಂತ ನಂಬಿಕೆನೋ ಅಥವಾ ಯುದ್ಧ ಮುಂದುವರಿಯೋದು ಬೇಡ ಅಂತ ಹೇಳಿ ಅಂದಿನ ಪೊಲಿಟಿಕಲ್ ಲೀಡರ್ಶಿಪ್ ಡಿಸಿಷನ್ ತಗೊಳ್ತೋ, ಒಟ್ಟಿನಲ್ಲಿ ನಮ್ಮ ನೇವಿಯನ್ನು ಅವತ್ತು ಸನ್ನದ್ಧಗೊಳಿಸಿರಲಿಲ್ಲ. ಯುದ್ಧ ಮುಂದುವರಿಸೋದು ಬೇಡ ಅನ್ನೋದು ಆಪ್ಷನ್ ಅಲ್ಲ. ಅವ್ರು ಬಂದು ಶತ್ರು ಬಂದು ಹಾಕೊಂಡು ಹೊಡಿಬೇಕಾದ್ರೆ ಬಹುಶಃ ನಾವು ಅವತ್ತು ವೀಕ್ ಇದ್ವಿ, ಅಥವಾ ನಮ್ಮ ನೇವಿ ಅವತ್ತು ರೆಡಿ ಆಗಿರಲಿಲ್ಲ. ನಮ್ಮ ನೇವಿ ಅಸೆಟ್ಗಳನ್ನೆಲ್ಲ ಮುಂಬೈ ಮತ್ತು ಇತರ ಬಂದರುಗಳಲ್ಲೇ ಇಟ್ಬಿಟ್ವಿ. ನಾವು ಕಾಶ್ಮೀರ ಮತ್ತು ರಾಜಸ್ಥಾನ ಗಡಿಯಲ್ಲಿ ಮಾತ್ರ ಫೋಕಸ್ ಮಾಡಿದ್ವಿ. ಅಷ್ಟೇ ಅಲ್ಲ, ಮಾಹಿತಿ ಪ್ರಕಾರ ಪಾಕಿಸ್ತಾನ ದಾಳಿ ಮಾಡ್ತಾ ಇದ್ದ ಜಾಗದಿಂದ ಜಸ್ಟ್ 30 ಕಿಲೋಮೀಟರ್ ದೂರದಲ್ಲಿ, ಅಂದರೆ ಓಖಾ ಸಿಟಿಯಲ್ಲಿ, ಭಾರತ ಬ್ರಿಟಿಷ್ ನಿರ್ಮಿತ ವಿಟ್ ಬೈ ಕ್ಲಾಸ್ ಫ್ರಿಗೇಟ್ INS ತಲ್ವಾರ್ ನಿಯೋಜನೆ ಮಾಡಿತ್ತು. ಇದು ಆ ಕಾಲದಲ್ಲಿ ಇಡೀ ಏಷ್ಯಾದಲ್ಲೇ ಬೆಸ್ಟ್ ಶಿಪ್ ಆಗಿತ್ತು. ರೆಡಾರ್ ಗೈಡೆಡ್ 4.5 ಇಂಚ್ ಗನ್ಗಳನ್ನು ಕೂಡ ಅಳವಡಿಸಲಾಗಿದ್ದ ಮಾಡರ್ನ್ ಯುದ್ಧ ನೌಕೆ ಆಗಿತ್ತು ಆಗಿನ ಕಾಲಕ್ಕೆ. ಪಾಕಿಸ್ತಾನದ ನೌಕೆಗಳು ದ್ವಾರಕಾದಲ್ಲಿ ದಾಳಿ ಮಾಡ್ತಿರೋದನ್ನ ಈ INS ತಲ್ವಾರ್ ಕೂಡ ಡಿಟೆಕ್ಟ್ ಮಾಡಿತ್ತು. ಆದರೆ ಯುದ್ಧದಿಂದ ದೂರ ಇರಿ ಅಂತ ಭಾರತದ ನೌಕಾಪಡೆಗೆ ನಿರ್ದೇಶನ ಇದ್ದಿದ್ದರಿಂದ
ಇದು ಕೂಡ ಏನೂ ಮಾಡಲಿಲ್ಲ. ಈ ಬಗ್ಗೆ ಮರುದಿನ ರಿಯಾಕ್ಟ್ ಮಾಡಿದ ಭಾರತದ ನೇವಿ ರಾತ್ರಿ 11:55ಕ್ಕೆ ಪಾಕಿಸ್ತಾನದ ಹಡಗು ದಾಳಿ ಮಾಡೋಕೆ ಶುರು ಮಾಡಿತು. 20 ನಿಮಿಷಕ್ಕೂ ಅಧಿಕ ಕಾಲ ದಾಳಿ ಮಾಡಿದ್ರು. ಒಟ್ಟು 50 ಶೆಲ್ ದಾಳಿ ಮಾಡಿದ್ರು. PNS ಬಾಬರ್ ಮೇನ್ ಕ್ರೂಸರ್ ಆಗಿತ್ತು. ಇದು 5.25 ಇಂಚಿನ ಶೆಲ್ ದಾಳಿ ಮಾಡಿತು. ಇದರಿಂದ ರೈಲ್ವೆ ಗೆಸ್ಟ್ ಹೌಸ್ ಸೇರಿ ಒಂದು ಸಿಮೆಂಟ್ ಫ್ಯಾಕ್ಟರಿಗೆ ಡ್ಯಾಮೇಜ್ ಆಯಿತು. ರೆಡಾರ್ ಇನ್ಸ್ಟಾಲೇಷನ್ ಮೇಲೆ ಪಾಕ್ ದಾಳಿ ಮಾಡ್ತು. ಆದರೆ ಯಾವುದೇ ಡ್ಯಾಮೇಜ್ ಆಗಿಲ್ಲ, ಪ್ರಾಣಹಾನಿನೂ ಆಗಿಲ್ಲ. ಕೇವಲ 10 ಸ್ಫೋಟಗಳು ಮಾತ್ರ ಉಂಟಾದವು. ಮಿಕ್ಕ ಸ್ಫೋಟಗೊಳ್ಳದ ಶೆಲ್ಗಳನ್ನು ರಿಕವರ್ ಮಾಡಿದ್ವಿ. ಓಖಾ ಬಂದರ್ನಲ್ಲಿ INS ತಲ್ವಾರ್ ಸ್ವಲ್ಪ ರಿಪೇರಿ ಕೆಲಸ ನಡೀತಾ ಇತ್ತು. ಹಾಗಾಗಿ ಯುದ್ಧಕ್ಕೆ ಇಳಿಯೋಕೆ ಆಗಿಲ್ಲ ಅಂತ ನೇವಿ ಕ್ಲಾರಿಫಿಕೇಶನ್ ಕೊಡ್ತು. ರಿಪೇರಿ ಕೆಲಸ, ಯುದ್ಧ ನಡೀಬೇಕಾದ್ರೆ ನಾವು ತಯಾರೇ ಇರಲಿಲ್ಲ, ನಮ್ಮ ನೇವಿ ರೆಡಿ ಇರಲಿಲ್ಲ ಪೂರ್ಣ ಪ್ರಮಾಣದಲ್ಲಿ. ಅವಾಗ ಇದನ್ನ ಭಾರತದ ನೇವಿ ಕೂಡ ಅಧಿಕೃತವಾಗಿ ಅವತ್ತು ಹೇಳ್ತು. ಅಷ್ಟೇ ಅಲ್ಲ, ಈ ಘಟನೆ ಭಾರತದ ನೌಕಾಪಡೆ ಒಳಗೇನೆ ತಲ್ವಾರ್ ಇನ್ಸಿಡೆಂಟ್ ಅಂತ ಕರೆಯಲಾಯಿತು. ಹಾಗೆ ಭಾರತದ ನೌಕಾಪಡೆ ಒಳಗಡೆ ಇದರಿಂದ ದೊಡ್ಡ ಅಸಮಾಧಾನ, ಬೇಸರ, ಅವಮಾನ ಆಯಿತು. ಹಿರಿಯ ಅಧಿಕಾರಿಗಳು ಅವತ್ತಿನ ರಾಜಕೀಯ ನಾಯಕರ ಮೇಲೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಫೋಕಸ್ ಮಾಡಿಲ್ಲ ನೇವಿ ಮೇಲೆ, ನಿಮಗೆ ನೇವಿ ಮಹತ್ವ ಗೊತ್ತಿಲ್ಲ, ತಯಾರಿನೇ ಇಲ್ಲ, ಅಸೆಟ್ಸ್ ಕೊಡಲ್ಲ ನೀವು, ಫೋಕಸ್ಸೇ ಮಾಡಲ್ಲ ನೀವು ಅನ್ನೋ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಅಂದಿನ ವೈಸ್ ಅಡ್ಮಿರಲ್ N. ಕೃಷ್ಣನ್ ಮಾತನಾಡಿ, ಪಾಕಿಸ್ತಾನ ಜಸ್ಟ್ ಒಂದು ದನವನ್ನು ಹತ್ಯೆ ಮಾಡ್ತು ಅಷ್ಟೇ ಅಂತ ತಮಾಷೆ ಮಾಡೋದು ಸರಿಯಲ್ಲ, ಈ ವಿಚಾರ ಫನ್ನಿ ಅಲ್ಲ ಅಂತ ಹೇಳಿಕೆ ಕೊಟ್ಟರು. ನಮ್ಮ ಒಂದು ದನ ದಾಳಿಯಲ್ಲಿ ಸಾಯ್ತಿರುವಾಗ ನಾವು ಏನು ಮಾಡದೆ ಸುಮ್ಮನೆ ಕೂತಿದ್ವಲ್ಲ, ಇದು ಬೇಕಿತ್ತಾ ಅಂತ ಕಿಡಿಕಾರದ್ರು. ಅತ್ತ ಕ್ಯಾಪ್ಟನ್ MK ರಾಯ್ ಈ ಘಟನೆಯನ್ನ ಈ ಹಿಂದೆ ಬ್ರಿಟನ್ನಲ್ಲಿ ನಡೆದ ಒಂದು ಕೇಸ್ಗೆ ಕಂಪೇರ್ ಮಾಡಿದ್ರು. 1757ರಲ್ಲಿ ಮಿನೋರ್ಕಾ ಯುದ್ಧದ ವೇಳೆ ಫ್ರೆಂಚ್ ನೇವಿ ಫ್ಲೀಟ್ ಮೇಲೆ ದಾಳಿ ಮಾಡೋಕೆ ಬ್ರಿಟನ್ ರಾಯಲ್ ನೇವಿಯ ಅಡ್ಮಿರಲ್ ಜಾನ್ ಬಿಂಗ್ ವಿಫಲರಾಗಿದ್ರು. ಆಗ ಅವರು ಶತ್ರುಗಳ ವಿರುದ್ಧ ಫೈಟ್ ಮಾಡಿಲ್ಲ ಅಂತ ಬ್ರಿಟನ್ನ ಮಿಲಿಟರಿ ಕೋರ್ಟ್ ಅವರಿಗೆ ಮರಣದಂಡನೆ ಶಿಕ್ಷೆ ಕೊಡ್ತು. ಯಾವಾಗ ದೇಶ ದಾಳಿಗೊಳಗಾಗುತ್ತೋ ಆಗ ಶತ್ರುಗಳ ವಿರುದ್ಧ ನೌಕಾಪಡೆ ಅಧಿಕಾರಿಗಳು ಹೋರಾಡಲೇಬೇಕು. ಆರ್ಡರ್ ಏನೇ ಇದ್ರೂ ಕೂಡ ಫೈಟ್ ಮಾಡಲೇಬೇಕು. ಹಿಂದೆ ಬ್ರಿಟನ್ನ ಅಡ್ಮಿರಲ್ ಹಾರೇಶಿಯೋ ನೆಲ್ಸನ್ ಅನ್ನೋರಿಗೆ ಯುದ್ಧದ ವೇಳೆ ಫೈಟ್ ಮಾಡಬೇಡಿ ಅಂತ ಆರ್ಡರ್ ಕೊಡಲಾಗಿತ್ತು. ಆದರೆ ಅದಕ್ಕೆ ನೆಲ್ಸನ್ ತಲೆ ಕೆಡಿಸ್ಕೊಳ್ಳದೆ ಫೈಟ್ ಮುಂದುವರಿಸಿ ಯುದ್ಧದಲ್ಲಿ ಗೆಲ್ಲಿಸ್ಕೊಟ್ರು ಅಂತ ಹೇಳಿದ್ರು. ಈ ಮೂಲಕ ನಮ್ಮ ಸರ್ಕಾರ ನೌಕಾಪಡೆಗೆ ಮಹತ್ವ ಕೊಡಲಿಲ್ಲ ಅನ್ನೋ ಬೇಸರವನ್ನು ಅವರು ವ್ಯಕ್ತಪಡಿಸಿದ್ರು. ಇನ್ನು ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡ ಪಾಕಿಸ್ತಾನ ಇದರ ಬಗ್ಗೆ ಸುಳ್ಳಿನ ಕತೆ ಕಟ್ತು. ಪಾಕಿಸ್ತಾನ ಭಾರತಕ್ಕೆ ನಾವು ಟೈಮೇ ಕೊಡಲಿಲ್ಲ ಅನ್ನೋ ನಾಟಕ ಆಡ್ತು. ಅಷ್ಟೇ ಅಲ್ಲ, ಪಾಕಿಸ್ತಾನ ಹಾರಿಸಿದ ಶೆಲ್ಗಳೆಲ್ಲ ನಿಮ್ಗೆ ಆಗಲೇ ಹೇಳಿದಾಗೆ ಸ್ನೇಹಿತರೆ ಗುರಿ ಮಿಸ್ ಮಾಡಿದ್ವು. ದೇವಸ್ಥಾನ, ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ಹೋಗಿ ಮಧ್ಯದಲ್ಲಿ ಬಿದ್ದಿದ್ವು. ಯಾವುದೇ ರೀತಿ ಸ್ಟ್ರಾಟಜಿಕ್ ಅಥವಾ ಮಿಲಿಟರಿ ಇನ್ಸ್ಟಾಲೇಷನ್ ಮೇಲೆ ಅವರು ಡ್ಯಾಮೇಜ್ ಮಾಡೋಕ್ಕಾಗಿರಲಿಲ್ಲ. ರೈಲ್ವೆ ಸ್ಟೇಷನ್ ಸ್ವಲ್ಪ ಡ್ಯಾಮೇಜ್ ಮಾಡಿದ್ಬಿಟ್ರೆ. ಆದರೆ ಪಾಕ್ ಇದನ್ನು ಗೆಲುವು ಅಂತ ಡಿಕ್ಲೇರ್ ಮಾಡ್ಕೊಳ್ತಾನೆ. ಇವತ್ತಿಗೂ ಒಂದು ದನ ಕೊಂದ ಈ ರಾಕ್ಷಸತನವನ್ನು ಪಾಕಿಸ್ತಾನದಲ್ಲಿ ನೇವಿ ಡೇ ಅಂತ ಆಚರಿಸ್ತಾರೆ. ನೇವಿ ಡೇ ಅವರಿಗಿದು. ಅದರ ಮೇಲೆ ಸಿನಿಮಾ ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಇದು ಭಾರತದ ಪಾಲಿಗೆ ದೊಡ್ಡ ಪಾಠ ಆಯಿತು. ಈ ಸೇಡಿಗೆ ನಮ್ಮ ಏರ್ಫೋರ್ಸ್ ಮತ್ತು ಭೂಸೇನೆ ಆಮೇಲೆ ಚೆನ್ನಾಗಿ ಉತ್ತರ ಕೊಟ್ಟು ಪಾಕಿಸ್ತಾನಕ್ಕೆ ಸರಿಯಾಗಿ ಹೊಡೆದ್ರು, ಅದು ಬೇರೆ ವಿಚಾರ. ಆ ಯುದ್ಧ ಪಾಕಿಸ್ತಾನ ಗೆಲ್ಲಿಲ್ಲ. ಅವರು ದೇಶ ದಾಳಿ ಮಾಡಿ ಆಕ್ರಮಿಸ್ಕೊಳ್ಳೋದಾಗಿತ್ತು. ಅದು ವಿಫಲರಾದ್ರು. ಅವ್ರನ್ನ ವಾಪಸ್ ಹಟ್ಟಿದ್ವಿ ನಾವು. ಆದರೆ ನೇವಿ ಚಾಪ್ಟರ್ನಲ್ಲೂ ಕೂಡ ಒಂದು ಬದಲಾವಣೆ ಕಾರಣ ಆಯಿತು. ನೇವಿಗಾದ ಹಿನ್ನಡೆ. ಅದುವರೆಗೂ ನೇವಿಯನ್ನು ನೆಗ್ಲೆಕ್ಟ್ ಮಾಡಿದ್ದ ನಮ್ಮ ಸರ್ಕಾರಗಳು ನೇವಿಗೆ ದೊಡ್ಡ ಮಟ್ಟದ ಅನುದಾನವನ್ನು ಕೊಡೋಕೆ ಶುರು ಮಾಡಿದ್ರು. 35 ಕೋಟಿಯಿಂದ ಸೀದಾ 115 ಕೋಟಿಗೆ ಏರಿಕೆ ಆಯಿತು ನೇವಿ ಅನುದಾನ ಆಗಿನ ಕಾಲಕ್ಕೆ. ಯುದ್ಧದ ನಂತರ USSRನಿಂದ 8 ಅಟ್ಯಾಕಿಂಗ್ ಯುದ್ಧ ನೌಕೆಗಳನ್ನು ಪರ್ಚೇಸ್ ಮಾಡಿದ್ರು. ಅದಕ್ಕೆ ಚಮಕ್ ಕ್ಲಾಸ್ ಅಂತ ನಾಮಕರಣ ಮಾಡಿ ನೇವಿಗೆ ಸೇರ್ಪಡೆ ಮಾಡಲಾಯಿತು. ಅಷ್ಟೇ ಅಲ್ಲ, ಪಾಕಿಸ್ತಾನದ ಆ ಒಂದೇ ಒಂದು ದುಸ್ಸಾಹಸ ಭಾರತದ ನೇವಿಯ ಅಪ್ರೋಚನ್ನೇ ಚೇಂಜ್ ಮಾಡಿತು. ಡಿಫೆನ್ಸಿವ್ ನೇವಿ ಬದಲಾಗಿ ಅಫೆನ್ಸಿವ್ ನೇವಿ ಆಯಿತು. ಮುಂದೆ ನಡೆದ ಎಲ್ಲ ಕದನಗಳಲ್ಲೂ ಕೂಡ ಭಾರತದ ನೇವಿ ತನ್ನ ತಾಕತ್ತು ತೋರಿಸ್ತು. 1965ರ ಸೇಡಿಗೆ 1971ನಲ್ಲಿ ನೇವಿ ಭಯಾನಕ ರೆವೆಂಜ್ ತೀರಿಸ್ಕೊಳ್ತು. ಹೊಸದಾಗಿ ಖರೀದಿ ಮಾಡಿದ ಚಮಕ್ ಕ್ಲಾಸ್ ಹಡಗುಗಳು ಆಪರೇಷನ್ ಟ್ರೈಡೆಂಟ್ ಹಾಗೂ ಆಪರೇಷನ್ ಪೈಥಾನ್ನಲ್ಲಿ ಕರಾಚಿಯನ್ನು ಸುಟ್ಟು ಹಾಕಿಬಿಟ್ವು. ಇವುಗಳ ಅಬ್ಬರ ನೋಡಿನೇ ಸೇನೆಯಲ್ಲಿ ಇದನ್ನು ಕಿಲ್ಲರ್ ಸ್ಕ್ವಾಡ್ರನ್ ಅಂತ ಕರಿತಾ ಇದ್ರು. ಜೊತೆಗೆ ಭಾರತದ ನೇವಿಯನ್ನು ಹೊಡಿತೀವಿ ಅಂತ ಬಂದಿದ್ದ ಅದೇ PNS ಗಾಜಿಯನ್ನ 6-7 ವರ್ಷಗಳ ಬಳಿಕ ಬಂಗಾಳ ಕೊಲ್ಲಿಯಲ್ಲಿ ಅದೇ PNS ಗಾಜಿಯನ್ನ 1971ನಲ್ಲಿ ಭಾರತ ಮುಳುಗಿಸಿ ಹಾಕ್ತು. ಅದೇ PNS ಗಾಜಿ ಅಮೆರಿಕನ್ ಮೇಡ್ ಸಬ್ಮರೀನನ್ನು. ಹಾಗೆ 6 ವರ್ಷಗಳ ಹಿಂದೆ ದ್ವಾರಕಾ ಮೇಲೆ ಬಿದ್ದಿದ್ದ PNS ಖೈಬರ್, ಶಹಜಹಾನ್, ಹೊಸದಾಗಿ ಸೇರ್ಪಡೆಯಾಗಿದ್ದ ಡಕಾ, ಈ 3 ಹಡಗುಗಳು 1971ನಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗ್ಬಿಟ್ವು. ಭಾರತೀಯ ನೌಕಾಪಡೆ ಮುಳುಗಿಸ್ತು ಅವುಗಳನ್ನ. ಅಷ್ಟೇ ಅಲ್ಲ, ಮುಂದೆ ಭಾರತದ ನೇವಿ ಪಾಕಿಸ್ತಾನವನ್ನು ಹೇಗೆ ಅಟ್ಟಾಡಿಸಿ ಹೊಡಿತು ಅಂದರೆ, ಬೇ ಆಫ್ ಬೆಂಗಾಲ್ನಲ್ಲಿ ಬೀಡು ಬಿಟ್ಟಿದ್ದ INS ವಿಕ್ರಾಂತ್ ಮತ್ತು ತಂಡ ಅದೇ 1971ರ ವಾರ್ನಲ್ಲಿ
ಈಸ್ಟ್ ಪಾಕಿಸ್ತಾನ ಅಂದ್ರೆ ಬಾಂಗ್ಲಾದೇಶದಿಂದ ಪರಾರಿಯಾಗೋಕೆ ಪ್ರಯತ್ನ ಪಡ್ತಾ ಇದ್ದ ಪಾಕ್ ಸೈನಿಕರನ್ನ ಎಲ್ಲಿಗೆ ಹೋಗ್ತಿದ್ದೀರಿ ಮರಿಗಳ, ನಿಂತ್ಕೊಳ್ರಪ್ಪ ಅಂತ ಹೇಳಿ ಅಡ್ಡ ಹಾಕಿ ನಿಲ್ಸಿತ್ತು, ಹಿಡಿದು ಹಾಕಿದ್ರು. ಹಾಗೆ ಕ್ಯಾಪ್ಟನ್ MNR ಸಮಂತ್ ನೇತೃತ್ವದ ತಂಡ ಬಾಂಗ್ಲಾ ಒಳನುಗ್ಗಿ 100 ಕಿಲೋಮೀಟರ್ ಒಳಗೆ ಹೋಗಿ ದಾಳಿ ಮಾಡಿದ್ರು. ಇಲ್ಲಿ ನೇವಿ ಹೇಗೆ ಒಳಗೆ ಹೋಗಿ ದಾಳಿ ಮಾಡುತ್ತೆ ಅಂತ ಅನಿಸ್ಬೋದು. ಬಾಂಗ್ಲಾದ ಪುಸೂರ್ ನದಿಯಲ್ಲಿ ಬೋಟ್ಗಳು ಹೋಗ್ತವೆ. ಸೊ ಆ ಬೋಟ್ಗಳನ್ನು ಬಳಸಿ ನೇವಿ ನದಿಯಲ್ಲಿ ಒಳಗೆ ಹೋಗಿ ಅಟ್ಟಾಡಿಸಿ ಹೊಡೆದಿತ್ತು ಬಾಂಗ್ಲಾದೇಶದಲ್ಲಿದ್ದಂತಹ ಪಾಕಿಸ್ತಾನದ ಸೈನಿಕರಿಗೆ. ಬಾಂಗ್ಲಾದೇಶ ಹುಟ್ಟೋ ಟೈಮ್ನಲ್ಲಿ ಈಸ್ಟ್ ಪಾಕಿಸ್ತಾನ ಆಗಿತ್ತಲ್ಲ, ಆ ಟೈಮ್ನಲ್ಲಿ ಈ ಮಿಷನ್ ಅನ್ನು ಭಾರತದ ಏಕೈಕ ನದಿ ಮೂಲಕ ನಡೆಸಿದ ದಾಳಿ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ಇದೇ ಕಾರಣಕ್ಕೆ ನೌಕಾಪಡೆ ಇತಿಹಾಸದಲ್ಲಿ ಇದನ್ನು ಭಾರತದ ಪರ್ಲ್ ಹಾರ್ಬರ್ ಮೂವ್ಮೆಂಟ್ ಅಂತ ಹೇಳ್ತಾರೆ. ಯಾಕಂದ್ರೆ 2ನೇ ಮಹಾಯುದ್ಧದಲ್ಲಿ ಸುಮ್ಮನಿದ್ದ ಅಮೆರಿಕದ ಮೇಲೆ ಜಪಾನ್ ಪರ್ಲ್ ಹಾರ್ಬರ್ ಮೇಲೆ ದಾಳಿ ನಡೆಸಿ ಅಮೆರಿಕವನ್ನ ಕೆಣಕ್ತು. ಸುಮ್ಮನೆ ಮಲಗಿದ್ದ ಅಮೆರಿಕ ಅನ್ನೋ ದೈತ್ಯನನ್ನ ರಣರಂಗಕ್ಕೆ ಎಳ್ಕೊಂಡ್ಬಂದಿತ್ತು. ಆಮೇಲೆ ಜಪಾನ್ ಏಳಲಿಲ್ಲ, ಅಮೆರಿಕ ಸೋಲಿಲ್ಲ. ಪಾಕಿಸ್ತಾನದ ವಿಚಾರದಲ್ಲೂ ಹಾಗೆ ಆಯಿತು. 1965ನಲ್ಲಿ ಅಬ್ಬರಿಸಿ ಬೊಬ್ಬೆರಿದಿದ್ದ ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ಹಾರಾಡಿದ್ದ ಪಾಕಿಸ್ತಾನಕ್ಕೆ 1971ರಲ್ಲಿ ಪರ್ಮನೆಂಟ್ ಶಾಕ್ ಸಿಕ್ತು. 1971ರ ನಂತರ ಪಾಕ್ ಮತ್ತು ಅವರ ನೌಕಾಪಡೆ ಮತ್ತೆ ಯಾವತ್ತೂ ಏಳಲೇ ಇಲ್ಲ. ಆ ಮಟ್ಟಿಗೆ ಭಾರತ ಆಮೇಲೆ ನೌಕಾಪಡೆಯನ್ನು ಬಲ ಮಾಡಿಕೊಳ್ತು. ರೀಸೆಂಟಾಗಿ ನಡೆದ ಆಪರೇಷನ್ ಸಿಂಧೂರ್ ಟೈಮ್ನಲ್ಲೂ ಕೂಡ ನೇವಿ ಜಸ್ಟ್ ಚೂರು ಸಮುದ್ರಕ್ಕೆ ಮೂವ್ ಆಗಿ ನಿಂತ್ಕೊಂಡಿದ್ದಷ್ಟೇ. ಪಾಕಿಸ್ತಾನ ಗಡಗಡ ಅಂತ ನಡಗಿತ್ತು. ಈ ಸಲ ಅವರು ಯಾವುದೇ ನೌಕೆಗಳನ್ನು ತೆಗೆಯೋ ಸಾಹಸ ಮಾಡಿಲ್ಲ. ಅವರು ಬಚ್ಚಿಟ್ಕೊಂಡು ಕೂತಿದ್ರು ಈ ಸಲ ನೌಕೆಗಳನ್ನು ಎಲ್ಲಿ ಹೊಡೆದು ಬಿಡ್ತಾರೆ ಅಂತ ಹೇಳಿ. ನಮ್ಮ ನೌಕಾಪಡೆಯ ಡೈರೆಕ್ಟರ್ ಜನರಲ್ ಆಫ್ ನೇವಲ್ ಆಪರೇಷನ್ಸ್ ಪ್ರಮೋದ್ ಅವರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತಾಡಿದ ರೀತಿಗೆ ಪಾಕಿಸ್ತಾನ ಹೆದರು ಹೋಗಿತ್ತು. ಇನ್ನು ಸ್ವಲ್ಪ ಮಿಸುಕಾಡಿದ್ರೆ ಕರಾಚಿ ನಮ್ಮ ರೇಂಜಲ್ಲಿ ಇತ್ತು ಅಂತ ಹೇಳಿದ್ರು ಅವರು. ಮೈಕನಿಂಗ್ ಹಾಕಿದ್ರು. ಆಮೇಲೆ ಆ ಸ್ವ್ಯಾಗ್ಗೆ ಪಾಕಿಸ್ತಾನ ಹೆದರ್ಕೊಂಡಿತ್ತು. ಹಾಗಂತ ಸ್ನೇಹಿತರ ತೀರಾ ಮೈಮರೆಯೋ ಹಾಗಿಲ್ಲ. ಫೈಟರ್ ಜೆಟ್ ಮತ್ತು ಕ್ಷಿಪಣಿಗಳ ಮೂಲಕ ಕೂಡ ಪಾಕಿಸ್ತಾನ ಗುಜರಾತನ್ನ, ದ್ವಾರಕೆಯನ್ನ, ಜಾಮ್ನಗರವನ್ನ ಟಾರ್ಗೆಟ್ ಮಾಡೋಕೆ ಪ್ರಯತ್ನ ಪಡ್ಬೋದು. ಅದರಲ್ಲೂ ಭಾರತದ ಮುಖ್ಯ ಆಯಿಲ್ ರಿಫೈನರಿಗಳು, ಬಂದರುಗಳು, ಕೈಗಾರಿಕೆಗಳು ಅವುಗಳು ಈ ಪ್ರದೇಶದಲ್ಲಿದ್ದಾವೆ. ಅದನ್ನ ಟಾರ್ಗೆಟ್ ಮಾಡೋಕೆ ಪಾಕಿಸ್ತಾನ ಪ್ರಯತ್ನ ಪಡ್ಬೋದು. ಅದರಲ್ಲೂ ಕೂಡ ಈಗ ಭಾರತದ ಪ್ರಧಾನಿಯಾಗಿರೋ ನರೇಂದ್ರ ಮೋದಿ ಅವರ ತವರು ಕೂಡ ಹೌದು. ಪೊಲಿಟಿಕಲಿ ಮತ್ತು ಸೈಕಾಲಜಿಕಲಿ ಆ ಒಂದು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡೋಕ್ಕೂ ಕೂಡ ಅವರು ಗುಜರಾತನ್ನ ಟಾರ್ಗೆಟ್ ಮಾಡೋ ಸಾಧ್ಯತೆ ಇರುತ್ತೆ. ಮೊನ್ನೆ ಇದೇ ಕಾರಣಕ್ಕೆ ಪಾಕಿಸ್ತಾನದ ಉಗ್ರ ಸೇನಾ ನಾಯಕ ಫೀಲ್ಡ್ ಮಾರ್ಷಲ್, ಸ್ವಯಂ ಘೋಷಿತ ಫೀಲ್ಡ್ ಮಾರ್ಷಲ್ ಅಸಿಮ್ ಮುನೀರಾ ಅಂಬಾನಿ ಮತ್ತು ಅದಾನಿ ಅವ್ರನ್ನ ನಷ್ಟ ಮಾಡಿದ್ರೆ, ಮುಗಿಸಿದ್ರೆ ಭಾರತ ಮಲಗಿಬಿಡುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದು. ಹಾಗೆ ಪ್ರತಿ ಸಲ ಮಾತನಾಡುವಾಗಲೂ ಕೂಡ ನೆಕ್ಸ್ಟ್ ನಮ್ಮ ಹೊಸ ಟಾರ್ಗೆಟ್ ಬೇರೆನೇ ಇದೆ, ಕಾಶ್ಮೀರದಿಂದ ಹೊರಗಿದೆ ಅಂತ ಮುನೀರ್ ತೈಲಗಾರಗಳನ್ನು ಟಾರ್ಗೆಟ್ ಮಾಡೋ ಬೆದರಿಕೆಯನ್ನು ಹಾಕ್ತಾನೆ ಇದ್ದಾನೆ. ಅಫ್ಕೋರ್ಸ್ ಹಾಗೇನಾದರೂ ಆದರೆ ಪಾಕಿಸ್ತಾನ ಉಳ್ಕೊಳ್ಳಲ್ಲ. ಕರಾಚಿ ಬಹಳ ಹತ್ತಿರದಲ್ಲಿದೆ ನಮಗೆ. ಇಡೀ ಕರಾಚಿ ಮಾತ್ರ ಅಲ್ಲ, ಪಾಕಿಸ್ತಾನವನ್ನ ಸರ್ವ ದಿಕ್ಕುಗಳಿಂದಲೂ ಹರಿದು ಹಾಕೋದು ಭಾರತಕ್ಕೆ ಕಷ್ಟ ಇಲ್ಲ ಇವತ್ತು. ಪಾಕಿಸ್ತಾನ ಜೀವನದಲ್ಲಿ ಮತ್ತೊಮ್ಮೆ ಆ ಧೈರ್ಯವನ್ನು ಮಾಡುತ್ತೆ ಅಂತ ಕೂಡ ಯಾವತ್ತೂ ಅನಿಸಲ್ಲ. ಆದರೂ ಕೂಡ ಸ್ನೇಹಿತರೆ, ಅಲರ್ಟ್ ಆಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು, ಮಿಲಿಟರಿ ಪ್ರಿಪೇರ್ಡ್ನೆಸ್ ಫುಲ್ ಇರಬೇಕು. ಅದಕ್ಕೇನೆ ಭಾರತ ಅಲ್ಲಿ ತ್ರಿಶೂಲ್ ಅಭ್ಯಾಸವನ್ನು ನಡೆಸ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನನ್ಸುತ್ತೆ? ಈ ಸ್ಟೋರಿಯನ್ನು ಪೂರ್ತಿ ನೋಡಿದಾಗ ಒಂದು ಪೂರ್ತಿ ಗ್ಲ್ಯಾನ್ಸ್ ಮಾಡ್ಕೊಂಬರೋಕ್ಕೆ ಅವಕಾಶ ಕೊಡ್ತು ನಮಗೆ ಈ ಸ್ಟೋರಿ. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಆಗಲೇ ಹೇಳಿದ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ಅದನ್ನು ಕನ್ಸಿಡರ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ.